ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಕೋಲಾರದಲ್ಲಿ ಅಪಾರ ಪ್ರಮಾಣದ ಬೆಳೆ ನಷ್ಟಗೊಂಡಿದೆ. ಕೋಲಾರದ ಮಾಲೂರು ತಾಲೂಕಿನ ರಾಜೇನಹಳ್ಳಿಯಲ್ಲಿ ರೈತ ಸುಬ್ರಹ್ಮಣಿಯವರು ಬೆಳೆದಿದ್ದಂತಹ ಬೆಳೆ ಒಂದೇ ರಾತ್ರಿಗೆ ಮಣ್ಣು ಪಾಲಾಗುತ್ತಿದೆ. ಸುಮಾರು 2 ಎಕರೆ ನೆಟ್ ಹೌಸ್ನಲ್ಲಿ ಟೊಮ್ಯಾಟೊ ಹಾಗೆ ಬೀನ್ಸ್ ಬೆಳೆಯನ್ನ ಬೆಳೆದಿದ್ರು ರೈತ ಸುಬ್ರಹ್ಮಣಿ. ಅದಕ್ಕಾಗಿ ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಫಸಲು ಕೈಗೆ ಬರುವಂತಹ ಸಮಯದಲ್ಲೇ ಏಕಾಏಕಿ ಬಿರುಗಾಳಿ ಬೀಸಿ ಮಳೆ ಬಂದಂತಹ ಕಾರಣಕ್ಕಾಗಿ ಸಂಪೂರ್ಣ ಬೆಳೆ ನೆಲಸಮ ಆಗ್ಬಿಟ್ಟಿದೆ. ಬೆಳೆಯನ್ನ ಕಳ್ಕೊಂಡಂತಹ ರೈತ ಆಘಾತಗೊಂಡಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ನಾನು ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ಏನೋ ನಿಮ್ಮ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಏನಾದರೂ ಪರಿಹಾರ ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 8 ಲಕ್ಷ ಹಾಕಿದ್ದೀವಿ ಸರ್. 2 ಎಕರೆಗೂ 8 ಲಕ್ಷ ಬಂಡವಾಳ ಹಾಕಿದ್ದೀವಿ. 1 ಎಕರೆ ಟೊಮೊಟೊ, 1 ಎಕರೆ ಎಲ್ಲ ಸಾಲನೇ ಮಾಡಿರೋದು. 8 ಲಕ್ಷ ಸಾಲ ಮಾಡಿ ಹಾಕಿದ್ರೆ 8 ಲಕ್ಷ ಏನೋ ಒಡವೆ ಆಯಿತು, ಸ್ವಲ್ಪ ಬ್ಯಾಂಕಲ್ಲಿ ಅಡ ಇಟ್ಟು ಇನ್ನು ಸ್ವಲ್ಪ ಸಾಲ ಮಾಡಿ ಥರ ಮಾಡಿದ್ದೀವಿ ಸರ್. ದಿನಕ್ಕೆ ಬಿರುಗಾಳಿ ವಿಪರೀತ, ಮರಗಳು, ಲೈಟ್ ಕಂಬಗಳು, ಮನೆಗಳಲ್ಲಿ ಇರೋಕ್ಕಾಗಿಲ್ಲ, ಕಿಟಕಿಗಳೆಲ್ಲ ಗ್ಲಾಸ್ಗಳು ಒಡೆದೋಗಿ ಥರ ಅಲಿಕಲ್ಲು, ಬಿರುಗಾಳಿ ಸಮೇತ ವಿಪರೀತ ಮಳೆ, ಗಾಳಿ ಎಲ್ಲಿಲ್ಲದ ಗಾಳಿ, ಯಾವಾಗೂ ಇಲ್ಲ ಸರ್ ಈ ಥರ ಗಾಳಿ. ಇವಾಗ ನಿಮ್ಗೆ ಏನು ಸಹಾಯ ಬೇಕು? ತೋಟಗಾರಿಕೆ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಏನಾದರೂ ನಮಗೆ ಸಹಾಯ ಒಂದಷ್ಟು ಸಹಾಯ ಮಾಡಿದ್ರೆ ನಾವು ಎಚ್ಚೆತ್ಕೊಳ್ತೀವಿ. ನಾವು ಏನು ಸಾಲ ಮಾಡಿರೋದನ್ನ ಸ್ವಲ್ಪ ಮತ್ತೆ ಬೆಳೆ ಹಾಕೋದಕ್ಕೆ ಏನು ದುಡ್ಡೇ ಇಲ್ಲ ನಮ್ಮ ಹತ್ರ, ತಿರುಗಿ ಮತ್ತೆ ಸಾಲ ಮಾಡಬೇಕು. ಈ ಟೊಮೊಟೊಗೆ ಎಷ್ಟು ಹಾಕಿದ್ರಿ ಬಂಡವಾಳ? ಟೊಮೊಟೊಗೆ ಅದಕ್ಕೂ 4 ಲಕ್ಷ ಬಂಡವಾಳ ಹಾಕಿದ್ದೀವಿ, ಶೇಡ್ ನೆಟ್ ಮಾಡಿ. ಈ ಬೀನ್ಸ್ಗೆ ಅದಕ್ಕೊಂದು 3.5 ಲಕ್ಷ 4 ಲಕ್ಷ ಇದಕ್ಕೆ. ಎಷ್ಟು ದಿನ ಆಗಿತ್ತು ಇದು? ಬೀನ್ಸ್ ಅರ್ಧ ಕೊಯ್ಲಾಗಿದೆ, ಅರ್ಧ ಕೊಯ್ಲು ಹಂಗೆ ಐತಿ. ಇವಾಗ 15 ಮೂಟೆ 20 ಮೂಟೆ ಬೀನ್ಸ್ ಇದೆ ಇದರಲ್ಲಿ. ಬೆಳೆ ರೇಟ್ ಇತ್ತಾ? ರೇಟ್ ಇತ್ತು, 170 ರೂಪಾಯಿ 80 ರೂಪಾಯಿ ರೇಟ್ ಇತ್ತು. ಒಂದೇ ದಿನಕ್ಕೆ ಈ ಥರ ಆಗಿದೆಯಲ್ಲ, ಹೇಗೆ ಅನಿಸ್ತು? ಆಗೋಯ್ತು ಸರ್. ತುಂಬಾ ನೋವು ಅನಿಸ್ತಾ ಇದೆ. ಏನು ಹೇಳೋದು, ನೋವು ಅಂತ ಹೇಳ್ತೀರಾ? ಊಟ ಮಾಡೋಕೆ ಆಗ್ತಾ ಇಲ್ಲ.